ಸುಚೇತ್ ಮತ್ತು ಸುಷ್ಮಿತಾರ ನವ ಜೀವನದ ಆರಂಭ. ಈ ಸಂತೋಷದ ಗಳಿಗೆಗೆ ಬಂಧುಗಳು, ಆತ್ಮೀಯರು, ಹಿತೈಷಿಗಳೆಲ್ಲ ಕೂಡಿಕೊಂಡಿದ್ದೇವೆ. 5 ದಶಕದಿಂದ ಅದೆಷ್ಟೋ ಸಾವಿರ ವಿವಾಹಗಳಿಗೆ, ನಮ್ಮಲ್ಲನೇಕರ ಮದುವೆಯ ಮುಹೂರ್ತಕ್ಕೆ ಅಕ್ಷರದ ಅಚ್ಚೊತ್ತಿದೆ ಚೇತನ. ಮದುವೆಯ ಆಮಂತ್ರಣದ ತಯಾರಿಯ ಹಂತದಿಂದಲೇ ಜತೆಯಾಗುವ ಚೇತನ, ನಿರಂತರ ಸೇವೆಯಿಂದ, ಸಿರಿಯ ಚೈತನ್ಯದಿಂದ ತನ್ನ 50ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಚೇತನ ಇಂದು ಮನೆಮಗನ ಮದುವೆ ಸಂಭ್ರಮಕ್ಕೆ ಸಹಗಮನಕ್ಕಾಗಿ ಸಪ್ತಪದಿ ದಾಟಿ ಬಂದ ಸುಷ್ಮಿತೆಯನ್ನು ಮನೆ ಮನದಲ್ಲಿ ತುಂಬಿಕೊಳ್ಳಲು ಕಾತರವಾಗಿದೆ. ಚೇತನಾದ ಚೇತನ ಆರ್.ಎಂ. ಭಟ್, ಆರ್.ಎಂ. ರಾಮಕೃಷ್ಣನ ವಿದೇಹದ 7 ವರ್ಷದ ನೋವು ನೆನಪುಗಳೊಂದಿಗೆ ಇಂದಿಲ್ಲಿ ನಮ್ಮೊಂದಿಗೆ ಇರುವರೆಂಬ ಭಾವದಲ್ಲಿ 7 ವರ್ಷಗಳ ನೆನಪಿನ ಮತ್ತು ಸಪ್ತಪದಿಯ ಹುರುಪಿನ ಈ 7 ನಿಮಿಷಗಳ ಒಂದು ಪ್ರಸ್ತುತಿ. ಯಲ್ಲಾಪುರದಲ್ಲಿ ಎಲ್ಲಿ ಸಿಗೋಣ ಎನ್ನುವರಿಗೆ ತಂಗುದಾಣವಾಗಿ, ದೇವಸ್ಥಾನಕ್ಕೆ ಬಂದವರು ಗಂಟೆ ಬಡಿದು ಹೋಗುವ ಹಾಗೆ ಯಲ್ಲಾಪುರಕ್ಕೆ ಬಂದವರು ಚೇತನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಹೋಗುವ ರೂಢಿ. ಮುದ್ರಣ ವೃತ್ತಿಯ ವೇದಿಕೆಯಲ್ಲಿ ಕುಳಿತೆ ಲೋಕಾಭಿರಾಮದ ಮಾತುಗಳೊಂದಿಗೆ ಜನರೊಡನೆ ಅವಿನಾಭಾವ ಸಂಬಂಧ ಬೆಸೆದುಕೊಳ್ಳುವ ಬಗೆ ಆರ್.ಎಂ. ಭಟ್ಟರದು. ಆರಾಮ್ ಇಫೆಕ್ಟ್ ಎಂದೇ ಹೇಳಬಹುದು. ಅನೇಕರಿಗೆ ರೀಚಾರ್ಜ್ ಪಾಯಿಂಟ್ ಆಗಿ ಸುದ್ದಿ ಜಗತ್ತು, ಸಾಹಿತ್ಯ, ಕೃಷಿ, ಸಾಮಾಜಿಕ ಕಳಕಳಿಯ ಜಾಗೃತ ಮನಸ್ಸುಗಳ ಜಗುಲಿಯಾಗಿ ನಿಂತಿದ್ದು ಚೇತನ. ಇದಕ್ಕೆ ಕಾರಣ ಅಗಾಧ ಪ್ರೀತಿಯ ವ್ಯಕ್ತಿತ್ವ ಆರ್.ಎಂ. ಭಟ್. ಶಿಸ್ತು, ಸಂಯಮ, ಸೌಂದರ್ಯ ಪ್ರಜ್ಞೆ, ತನ್ನ ಗುಂಗುರು ಕೂದಲಿನ ಬಗೆಗಿನ ವ್ಯಾಮೋಹ, ಹೊಸತರ ಬಗೆಗಿನ ಕುತೂಹಲ, ಜೀವನವನ್ನು ಅನುಭವಿಸುವ ಮತ್ತು ಇನ್ನೊಬ್ಬರ ಖುಷಿಯನ್ನು ಸಂಭ್ರಮಿಸುವ ಮನಸ್ಥಿತಿ, ಕಾರ್ಯದಕ್ಷತೆ ಹತ್ತಿರದಿಂದ ಬಲ್ಲ ತಮ್ಮೆಲ್ಲರಿಗೆ ಗೊತ್ತು. ಅಕ್ಷರಗಳ ನಡುವೆಯೇ ಮನುಜಲೋಕದ ಬೆರಗ ಕಂಡು ಚೇತನ ಎಂಬ ಚೈತನ್ಯವನ್ನು ನೀಡಿದ ಪರಿ ವಿಸ್ಮಯ. ಅದ್ಭುತ ಕತೆ ಹೇಳುವ ಸಾಮರ್ಥ್ಯ, ಸಾಹಿತ್ಯ ಶೋಧನಾ ಮನಸ್ಥಿತಿ, ಚೇತನಾ ಸರ್ಕ್ಯುಲೇಟಿಂಗ್ ಲೈಬ್ರರಿ ಮತ್ತು ನವಚೇತನಾ ಪ್ರಕಾಶನ, ಆರ್.ಎಂ. ಭಟ್ಟರ ಹವ್ಯಾಸ ಮತ್ತು ಅದನ್ನು ಬೆಳೆಸುವ ಕನಸೂ ಸಹ ಅದಮ್ಯ. ಗೋಪಾಲಕೃಷ್ಣ ಅಡಿಗರ ಪ್ರಸ್ತಾವನೆ ಹೊಂದಿದ ಚೆನ್ನವೀರ ಕಣಿವೆಯರಿಗೆ ಅರ್ಪಿತವಾದಂತಹ ಡಾ. ರಾಮಚಂದ್ರ ಭಟ್ ಕೋಟೆಮನೆಯವರ ಸುಳಿಯ ಸೀಮೆಯ ಸನಿಹದಲ್ಲಿ ಕವನ ಸಂಕಲನದ ಮುದ್ರಿಕೆಯೊಂದಿಗೆ ಅಷ್ಟದಳ ಎಂಬ ಹೆಸರಿನ ಪ್ರಕಾಶನ ಆರಂಭಿಸಿದರು. ಮುಂದೆ ಹಸ್ತೋಟ ಮಂಜುನಾಥ ಭಟ್ಟರ ರಾಮನರಿಯಾಣ, ಪಾಂಡುರಂಗ ಹೆಗಡೆಯವರ ಪರಿಸರ ಚಳುವಳಿಯ ಕುರಿತ ಅಪ್ಪಿಕೋ, ನಾಸು ಅವರ ಅನೇಕ ಪುಸ್ತಕಗಳು ಇತ್ಯಾದಿ ಒಟ್ಟು 40ಕ್ಕೂ ಹೆಚ್ಚು ಪ್ರಕಾಶನವನ್ನು ನವಚೇತನ ಮೂಲಕ ಹೊರತಂದು ಸಾಹಿತ್ಯಾಭಿರುಚಿಗೆ ಪುಷ್ಟಿ ದೊರಕಿಸುವ ಕಾರ್ಯವನ್ನು ಮುನ್ನಡೆಸಿದರು. ಸಮಾಜಕ್ಕೆ ಅಕ್ಷರದ ಅರ್ಪಣೆ ಮಾಡಿದ ಚೇತನಾದ ಬಗೆಗಿನ ಸಿರಿ ಚೇತನ ಸಂಚಿಕೆ ಸಿದ್ಧಗೊಳ್ಳುತ್ತಲಿತ್ತು. ಇಂದು ಅದರ ಸಿರಿ ಚೇತನಾದ ಡಿಜಿಟಲ್ ದರ್ಶಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆರ್.ಎಂ. ತಮ್ಮ ಸ್ವಂತ ಅನುಭವಗಳ ಅವ್ಯಕ್ತದ ಧ್ವನಿಯನ್ನು ಅಕ್ಷರದಲ್ಲಿ ವ್ಯಕ್ತಗೊಳಿಸಿಕೊಳ್ಳಲು ಹೇಗೆ ಆರಂಭಿಸಿದ್ದರು ಎಂಬುದಕ್ಕೆ ಪುರಾವೆ ಅವರ ಕನಸಿನ ಸಿರಿ ಚೇತನ ಪುಸ್ತಕ. ಆ ಪ್ರಯತ್ನಕ್ಕಿದ್ದ ಅನೇಕ ಮಜಲುಗಳ ನಮಗಾದ ದರ್ಶನವನ್ನ ಇಂದು ತಮ್ಮೊಂದಿಗೆ ಹಂಚಿಕೊಳ್ಳಬಯಸುತ್ತೇವೆ. ಆರ್.ಎಂ. ಬರೆದಿದ್ದು, ಬರೆಸಿಕೊಂಡಿದ್ದು, ಬರೆಯಲಿಚ್ಛಿಸಿದ್ದು, ತನ್ನಲ್ಲಿ ಅಂತರ್ಗತವಾದ ಅದೆಷ್ಟೋ ವಿಚಾರಗಳಲ್ಲಿ ಒಂದಷ್ಟನ್ನು ತಮ್ಮ ಸುಂದರ ಅಕ್ಷರಗಳ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬಂತೆ ತಾನು ಜನಿಸಿದ ಸಂಪದ್ಭರಿತ ಬಾಳ್ಕಲ್ ಬಗೆಗಿನ ಮಾತುಗಳು, ಅಬ್ಬೆ ಸತ್ತೇ ಹೋಗುತ್ತಾಳೆಂಬ ಭಯದ ಘಟನೆಯ ನೆನಪು, ಅಪ್ಪನೊಂದಿಗೆ ಜೇನು ಹುಡುಕಲು ಹೋದ ಪ್ರತ್ಯಕ್ಷ ಅನುಭವ ಸರಾಗವಾಗಿ ಒದಿಸಿಕೊಂಡು ಹೋಗಬಲ್ಲವು. ಮುದ ನೀಡುವ ಚಿಕ್ಕ ಚಿಕ್ಕ ಘಟನೆಗಳ ವಿವರಗಳು, ಚೌತಿ ದಿನದ ಅಪ್ಪನ ಪುಗ್ಗೆ ಸರ್ಪ್ರೈಸ್ ಮತ್ತು ಇರುವೆಗಳ ಊಟವಾಗಿದ್ದ ಪುಗ್ಗೆಗಳು, 5ನೇ ಕ್ಲಾಸಿನ ಹಂಪಿ ಪ್ರವಾಸದಲ್ಲಿ ಐಸ್ ಕ್ರೀಂ ತಿಂದ ಮೊದಲ ಅನುಭವ ಇತ್ಯಾದಿ. ಮುಂದಿನ ಮುದ್ರಣ ವೃತ್ತಿಯೊಂದಿಗಿನ ಬದುಕಿನ ಚಿತ್ರಣವನ್ನು ಚೇತನಾ 40 ಎಂಬ ಸಾಕ್ಷ್ಯಚಿತ್ರದೊಂದಿಗೆ ತೆರೆದಿಟ್ಟರು. ಅದಕ್ಕೆ ಬರೆದಿದ್ದ ಕರಡು ಪ್ರತಿ ಅಂತಿಮ ಪ್ರತಿಗೆ ಎಷ್ಟು ಸನಿಹವಾಗಿತ್ತೆಂದರೆ ಕರಡು ಮತ್ತು ಅಂತಿಮ ಪ್ರತಿಯ ಮಧ್ಯೆ ವ್ಯತ್ಯಾಸ ಹುಡುಕುವುದು ಒಂದು ಸವಾಲೇ. ಅಷ್ಟು ಪಳಗಿದ ಮುದ್ರಕನಾಗಿ ನಿಲ್ಲುತ್ತಾರೆ ಆರ್.ಎಂ. ಇನ್ನು ಚೇತನಾದ ಬಗೆಗೆ ಆತ್ಮೀಯರು ಬರೆದ ಲೇಖನಗಳು, ಆಡಿದ ಮಾತುಗಳ ಆಡಿಯೋ ವಿಡಿಯೋ, ಈ ಸಂಗ್ರಹಗಳು ಆರ್.ಎಂ. ಜೀವನದ ದೊಡ್ಡ ನಿಧಿ. ತಮ್ಮೆದುರಿಗಿನ ಖಾಲಿ ಕಾಗದಗಳು ಜ್ಞಾನಾರ್ಜನೆ, ಮನರಂಜನೆ, ಧನಾರ್ಜನೆಗಳ ಅನುಭವದಿಂದ ತುಂಬುವಂತೆ ಮಾಡುವ ತುಡಿತ ಆರ್.ಎಂ.ರಲ್ಲಿ ಎಷ್ಟಿತ್ತು ಎನ್ನುವುದಕ್ಕೆ ಅವರು ಬರೆಯಲು ಯೋಜಿಸಿಕೊಂಡಿದ್ದ ವಿಷಯಗಳು ಸಾಕ್ಷಿ. ಸ್ವಾರ್ಥವಿಲ್ಲದ ಮಿತ್ರತ್ವ, ಪತ್ರಿಕಾ ವರದಿಗಾರರ ಕಥೆ ವ್ಯಥೆ,
ಈಗೋ ಇಂದಾಗಿ ಉದ್ಭವಿಸುವ ಸಂಬಂಧಗಳ ಕಡಿತ ಇತ್ಯಾದಿ. ನಿಧಾನವೇ ಪ್ರಧಾನ, ಕಾಲವೇ ಸಮಸ್ಯೆಗೆ ಪರಿಹಾರ, ಅನುಭವಗಳ ಸಂಗ್ರಹಗಳಾಗಿ ಬರೆಯುವ ಮತ್ತೊಂದಷ್ಟು ವಿಷಯಗಳು. ಹೀಗೆ ಒಂದಿಷ್ಟು ನಿರ್ಭಿಡೆಯಿಂದ, ಇನ್ನೊಂದಷ್ಟು ಮೌನದಲ್ಲೇ. ಇಂದಿಗಿಷ್ಟಕ್ಕೆ ವಿರಾಮ ನೀಡುತ್ತೇವೆ. ಆರ್ಎಂ ಬರೆದಿದ್ದು, ಬರೆಸಿಕೊಂಡಿದ್ದು, ಬರೆಯಲಿಚ್ಛಿಸಿದ್ದು ಬಗೆದಷ್ಟೂ ಇದೆ. ಮುಂದೆ ಪ್ರಕಾಶನದ ಮುಂದುವರಿಕೆ ಸಾಧ್ಯಗೊಳಿಸಿ ತಮ್ಮೊಂದಿಗೆ ಪ್ರಸ್ತುತಪಡಿಸುವ ಸಣ್ಣ ಆಸೆಯಂತೂ ಮೊಳಕೆಯೊಡೆದಿದೆ. ಹಾಗೆಯೇ ಇಂದು ಋಣಾನುಬಂಧದಿಂದ ಕೂಡಿಕೊಳ್ಳುತ್ತಿರುವ ಮಗಳ ಅಪ್ಪನಾಗಿ ಆರ್ಎಂ ಆಡುವ ಆತ್ಮೀಯ ಸ್ವಾಗತದ ಮತ್ತು ಆಶಯದ ಮಾತುಗಳ ಝಲಕ್ ಇಲ್ಲದೆ ಈ ಸಂಭ್ರಮ ಪೂರ್ಣಗೊಳ್ಳಲು ಸಾಧ್ಯವೇ ಇಲ್ಲ. ಸುಷ್ಮಿತಾ, ನಿನಗೆ ಮತ್ತು ವಿವಾಹ ಮೈತ್ರಿಯೊಂದಿಗೆ ಒಂದಾದ ನಿಮ್ಮ ಇಡೀ ಕುಟುಂಬಕ್ಕೆ ನನ್ನ ಮತ್ತು ಸಿರಿಯ ಚೇತನಾ ಬಳಗದ ತುಂಬು ಹೃದಯದ ಸ್ವಾಗತ. ನಮ್ಮ ಅಕ್ಷರದ ಮನೆಯಲ್ಲಿ ಆಟ ಆಡ್ತಾ ಸರಸ್ವತಿಯನ್ನು ತನ್ನದೇ ಬಗೆಯಲ್ಲಿ ಓಲೈಸಿಕೊಂಡ ಸುಚೇತನ ಬಾಳ ಬೆಳಕಾಗಬಲ್ಲವಳು ನೀನು ಖಂಡಿತವಾಗಿ ನಮ್ಮಲ್ಲಿ ಒಬ್ಬಳಾಗಬಲ್ಲೆ. ನಮ್ಮ ಸಂತಸವನ್ನು ಇಮ್ಮಡಿಗೊಳಿಸಬಲ್ಲೆ. ಹೊಳಪುಗಣ್ಣಿನ ಪರಿಶುದ್ಧ ಪ್ರೀತಿಯ ಪಪ್ಪ ಅದೆಂಥ ಖುಷಿಯಲ್ಲಿ ಜತೆಯಾಗಿರುವ. ಆತ್ಮೀಯರೇ, ಚೇತನಾ ಬಾಂಧವ್ಯದ ಬೆಸುಗೆಯ ಈ ಸಂತೋಷ ಕೂಟದಲ್ಲಿ ಕೂಡಿಕೊಂಡು ಸಂಭ್ರಮವನ್ನು ಹೆಚ್ಚಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ನಮನಗಳು. ಎಲ್ಲರೂ ಊಟ ಮಾಡೇ ಹೊರಡವು ಮತ್ತೆ.